ಹಾಳಾದ್ರೂ ಪರವಾಗಿಲ್ಲ, ಕಾಡು ಕಾಪಾಡಬೇಕು ಅಂತ ಬದ್ಧವಾಗಿ ನಿಂತಿದ್ದ ಸಂಘಟನೆ. ಇದು ನಮ್ಮ ಬದ್ಧತೆ. ರವೀಣ ಆಯ್ತಾ? ಇಲ್ಲಿ ಯಾರು ಯಾವಾಗಾದ್ರೂ ಕಾಡು ಮೇಲೆ ಪ್ರೀತಿ ಬರ್ಬೋದು. ನಿಮ್ಮ ಸಹಕಾರನ ಮತ್ತೆ ಬೆಂಬಲ ಕೊಡ್ತಾ ಇದ್ದೀರಿ, ಸಂತೋಷ. ನಿಮಗೂ ಸ್ವಾಗತ. ನಾವೇನಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಾಗಬೇಕಲ್ವಾ? ನಿಮ್ಗೆ ಗೊತ್ತಾಗಲ್ವಾ? ಸುಮ್ಮನೆ ಯಾಕೆ ಬಂದ್ರು, ರೈತರು ಯಾಕೆ ಬಂದ್ರು ಅಂತ ಕೇಳ್ತಾರೆ. ಗೊತ್ತೇನಾ? ಏನ ಊನ ಮಾತಾಡ್ಬೇಕು. ಚಿಕ್ಕವರಿದ್ದಾಗ ಏನು ಓದ್ಕೊಂಡ್ಬಂದ್ವಿ? ಕಾಡು ಇದ್ದರೆ ಮಳೆ, ಮಳೆ ಇದ್ದರೆ ಬೆಳೆ. ಸತ್ಯನಾ? ಇವ್ರು ಕಾಡನ್ನೇ ನುಣ್ಣು ತೀರ್ಸ್ಕೊಬೋದವರಲ್ಲ. ಮಳೆ ಎಲ್ಲಿಂದ ಬಂದದು? ಮಳೆನೇ ಇಲ್ಲ ಅಂದ್ರೆ ಬೆಳೆ ಇಲ್ಲ. ಸೊ ನೀವು ಕೈ ಎಲ್ಲಿಗೆ ಹಾಕ್ತಾ ಇದ್ದೀರಿ? ನಮ್ಮ ಬುಡಕ್ಕೆ ಕೈ ಹಾಕ್ತಾ ಇದ್ದೀರಿ. ಒಂದಷ್ಟು ಜನಕ್ಕೆ ಅನ್ನಿಸ್ತಾ ಇರ್ಬೋದು, ಓ ಇವರೆಲ್ಲ ರೆಸಾರ್ಟ್ ತೆರವುಗೊಳಿಸಕ್ ಬಂದ್ಬಿಟ್ಟಿದ್ದಾರೆ. ರೆಸಾರ್ಟ್ ಯಾರ್ದು ಅಂತಲೇ ಗೊತ್ತಿಲ್ಲ, ತೆರವುಗೊಳಿಸ್ಬಿಟ್ಟು ನನಗೇನೈತೆ ಲಾಭ ಹೇಳ? ನಮಗೂ ಕುಟುಂಬ ಐತೆ, ಸಂಸಾರ ಐತೆ. ನಾವು ಯಾವ್ದಾರ ಒಂದು ಟ್ರಿಪ್ ಅಲ್ಲಿ ಹೋದಾಗ ನಾವು ರೆಸಾರ್ಟ್ಗೆ ಹೋಗ್ತೀವಿ, ಹೋಗಿಲ್ಲ ಅಂತ ಹೇಳಿಲ್ವಲ್ಲ. ರೆಸಾರ್ಟ್ ವಿರೋಧ ನಾವಲ್ಲ. ಆದರೆ ಕಾನೂನು ಬಾಹಿರವಾಗಿ ಕಟ್ಟಿರುವ ರೆಸಾರ್ಟ್ಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ. ಸತ್ಯನಾ? ನಿಮ್ಗೇನಾದ್ರು ರೆಸಾರ್ಟ್ಗಳ ಬಗ್ಗೆ ವಿರೋಧ ಆಯ್ತಾ? ಇದೆಯಾ? ಈಗ ಅದೊಂದು ಕಳಂಕ ಅಂಟಿಕೊಂಡ್ಬಿಡ್ತಾ ಇದೆ ಈ ಹೋರಾಟಕ್ಕೆ. ರೆಸಾರ್ಟ್ ವಿರೋಧಿ. ರೆಸಾರ್ಟ್ ವಿರೋಧಿ ಅಲ್ಲ ಸ್ವಾಮಿ. ಏನ್ ತುಂಬ ಅಕ್ರಮವಾಗಿ ಕಾಡಿನ ಒಳಗೆ, ಪರಿಸರ ಸೂಕ್ಷ್ಮ ವಲಯದ ಒಳಗಡೆ, ನನ್ನ ಅಣೆಕಟ್ಟಿನ ಹೈ ಫ್ಲಡ್ ಲೆವೆಲ್ ಝೋನ್ ನ ದಾಟ್ಕೊಂಡು ಒಳಗಡೆ ಏನ್ ಕಟ್ಕೊಂಡು ಬಂದಿದ್ದೀರಲ್ಲ ನೀವು ರೆಸಾರ್ಟ್, ಅದ್ರ ವಿರುದ್ಧ ಹೋರಾಟ. ಅದರಿಂದ ಆಚೆ ಬನ್ನಿ. ಇನ್ನ 100 ಅಲ್ಲ 1000 ರೆಸಾರ್ಟ್ ಓಪನ್ ಮಾಡಿ, 10,000 ಜನಕ್ಕೆ ಕೆಲಸ ಕೊಡಿ. ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನೀವು ಕಾಡೊಳಗಡೆ ನುಗ್ಬಿಟ್ಟು ಕಾಡು ನಾಶ ಮಾಡಿ, ಅಲ್ಲಿರೋ ಪ್ರಾಣಿಗಳಿಗೆ ತೊಂದರೆ ಕೊಟ್ಟು, ಅಣೆಕಟ್ಟಿನ HFL ಏರಿಯಾದೆಲ್ಲ ನೀವು ತಗೊಂಡೋಗ್ಬಿಟ್ಟು ಅಲ್ಲಿ ನುಗ್ಗಿಸಿ, ಶಾಶ್ವತ ಕಟ್ಟಡಗಳನ್ನ, ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಟಿಬಿಟ್ಟು ಅಲ್ಲಿ ನಾನು ರೆಸಾರ್ಟ್ ಮಾಡ್ತೀನಿ ಅಂತಿದ್ದೀರಲ್ಲ, ಈ ಧೋರಣೆ ತಪ್ಪು ಅಂತ ಹೇಳಕ್ ನಾವು ಬಂದಿದ್ದೀವಿ. ಕರೆಕ್ಟಾ? ನಾವೇನೋ ತಪ್ಪು ಮಾತಾಡ್ತಾರೆ, ನೀವೆಲ್ಲ ಹೇಳ್ಬೇಕು, ಅಣ್ಣ ಈ ಪಾಯಿಂಟ್ ತಪ್ಪು ಅಂತ. ಹೌದಾ? ತರಕಾರಿ ಬೆಳೆಯೋರು ಎಷ್ಟು ಜನ ಇದ್ದೀರಿ ನೀವು? ಇವರು ತರಕಾರಿ ಬೆಳೆಯೋರು ಇದ್ದೀರಿ. ಟೊಮೊಟೊ ಎಷ್ಟು ಜನ ರೇಟಾ? 16 ರೂಪಾಯಿ. 30,000 ರೂಪಾಯಿ ಸಿಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕ್ರೇಟ್ ಟೊಮೆಟೊ ಬೆಳಿಬೇಕು ನೀನು? ಅದು ಬೇರೆ ವಿಚಾರ. ನಾನು ಕೇಳಿದ್ರೆ ಸುಮ್ಮನೆ 20,000 2,000 30,000 ಸಿಗ್ಬೇಕು ಅಂದ್ರೆ ನೀನು ಎಷ್ಟು ದಿನ ತಗತ್ತೀಯ ಅದನ್ನ? 3 ತಿಂಗಳು. ಆ 30,000 ಪೂರ್ತಿ ಲಾಭನ ಅಥವಾ ಎಲ್ಲ ಸೇರಿನ? ಎಲ್ಲ ಸೇರಿ. ಎಲ್ಲ ಖರ್ಚು ತೆಗ್ಬಿಟ್ರೆ ಆ 30,000 ಎಷ್ಟು ಉಳ್ಕೋಬಹುದು ನಮ್ಮ ಹತ್ರ? 5,000 ಉಳಿಬಹುದು. ಆಯ್ತಾ? ಇವ್ರ ರೆಸಾರ್ಟ್ ಅಲ್ಲಿ ಒಂದಿನ ಮಲಿಕಳಕ್ 30,000 ಕೊಟ್ಟು ಬರ್ತಾರಲ್ಲ, ಅವ್ರಿಗೋಸ್ಕರ ನೀವು ರೆಸಾರ್ಟ್ ಓಪನ್ ಮಾಡ್ಕೊಂಡು ಒಂದ್ ರಾತ್ರಿ ಮಲಿಕಳಕ್ 30,000 ಕೊಡ್ತಾರಂತೆ. ಅವ್ರಿಗೋಸ್ಕರ ರೆಸಾರ್ಟ್ ಓಪನ್ ಮಾಡ್ಬಿಟ್ಟು ಅಲ್ಲಿ ಟೊಮೊಟೆ, ಕಡಲೆಕಾಯಿ, ತೊಗರಿ ಬೆಳೀತಾ ಇರೋ ನಮ್ಮ ಕಾಡಂಚಿನ ಗ್ರಾಮದ ರೈತರ ಮೇಲೆ ನೀವು ಹುಲಿ ಬಿಟ್ಬಿಟ್ಟು ಕೊಲೆ ಮಾಡಿಸ್ಬಿಟ್ಟು ಅವ್ರ ಪರವಾಗಿ ನಿಂತ್ಕೊತೀರಲ್ಲ, ಸರಿನಾ ಇದು? ಅಲ್ಲೋಣ, ಕೇಳ್ಬೇಕ ಬಿಡೋ ಪ್ರಶ್ನ. ಇಡೀ HD ಕೋಟೆಯಲ್ಲಿ ಎಷ್ಟು ಜನ ಇದೀವಪ್ಪ? ಇದೊಂದು ಹೇಳ್ಬೇಕು ಅನ್ಕೊಂಡು. ಆಯ್ತು, ಇವತ್ತು ಪತ್ರಕರ್ತರು ಎಷ್ಟು ಜನ ಬಂದಿದ್ದೀರಣ್ಣ? ನೀವು ಬಂದಿದ್ದೀರಿ. ಇನ್ನೆಷ್ಟು ಜನ ಬಂದಿದ್ದೀರಣ್ಣ? ನೀವೆಲ್ಲ ಬಂದಿದ್ದೀರಾ? ಸರಿ, ಸಂತೋಷ ಅಣ್ಣ ಬಂದಿದ್ದಕ್ಕೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಒಂದಷ್ಟು ಯೂತ್ಗಳೆಲ್ಲ ಇದ್ದೀರಲ್ವಾ? ನಿಮ್ಮ ಮೊಬೈಲ್ಗಳಿಂದ ಕೈಯಲ್ಲಿ
ತೆಗೀರಿ ಅಂತ ಹೇಳ್ತೀನಿ ಅದಕ್ಕೆ. ತೆಗೆದ್ಬಿಟ್ಟು ನಿಮ್ಮ ಮೊಬೈಲೆಲ್ಲ ಲೈವ್ ಮಾಡ್ರಿ. ಎಷ್ಟು ಜನ ಬರ್ತಾರೋ ಎಷ್ಟು ಜನ ಬಿಡ್ತಾರೋ, ಟಿವಿಲಿ ಬರ್ತದೋ ಟಿವಿಲಿ ಬರೋದಿಲ್ವೋ ನಮ್ಗೆ ಗೊತ್ತಿಲ್ಲ. ನಿಮ್ ಕೈಲಂತೂ ಒಂದೊಂದು ಅಸ್ತ್ರವ. ನಿಮ್ಮ ಹತ್ರ ಒಂದೊಂದು 1000 ಫ್ರೆಂಡ್ಸ್ ಇಲ್ವಾ ನಿಮ್ ಫೇಸ್ಬುಕ್ ಅಲ್ಲಿ ಮತ್ತೆ ಇದರಲ್ಲಿ? ಓಪನ್ ಮಾಡ್ರಿ ಮೊಬೈಲ. ನಾನು ಹೇಳ್ತೀನಿ ತೆಗೀರಿ ಮೊಬೈಲ್ ಆಚೆಗೆ. ಓಪನ್ ಇಂಟರ್ನೆಟ್ ಓಪನ್ ಮಾಡ್ಬಿಟ್ಟು ಲೈವ್ ಕೊಡ್ರಪ್ಪ. ಈಗ ಸ್ಪಾಟ್ ಅಲ್ಲೇ ಹೋಗ್ಬಿಡಿ ಜನಗಳಿಗೆ ಏನ್ ಮಾತಾಡ್ತಾ ಇದೀವಿ ವಿಚಾರ. ನೀ ಮಾಡಲ್ಲ ಕಣ ಇವತ್ತು. ಶಿವು ತೆಗಿಡ್ತೀನ. ಯಾಕ ನಿಮ್ ಗರ್ಲ್ ಫ್ರೆಂಡ್ ಬೈತಾರೆ ನಿಜ ಕುಡಿಯ ಸ್ಟ್ರೈಕ್ ಅಂತ? ಓಪನ್ ಮಾಡಿ. ಯೂತ್ಗಳೆಲ್ಲ ತೆಗಿಬೇಕು. ನೀವು ಹೋರಾಟದ ಭಾಗವೇ ಆಗಿದ್ರೆ, ನೀವು ಹೋರಾಟಗಾರರೇ ಆಗಿದ್ರೆ ಇಂಥವನ್ನೇ ಲೈವ್ ಮಾಡ್ಬೇಕಾಗಿರೋದು. ಯಾರೋ ಜೈಲ್ಗೆ ಹೋದ, ಬಿಗ್ ಬಾಸ್ ಅಲ್ಲಿ ಯಾವನೋ ಗೆದ್ದ, ಅವನಿಗೆ ಓಟ್ ಹಾಕಿ ಇವನ್ಗೆ ಓಟ್ ಹಾಕಿ ದರಿದ್ರ ಮನಸ್ಥಿತಿಗೆ ಬಂದಿದ್ದೀವಿ ನಾವು. ಯಾವುದೇ ಕಲಾವಿದರ ವಿರುದ್ಧ ನಾವಲ್ಲ, ಆದ್ರೆ ಇವತ್ತು ನಮ್ಮ ಮನಸ್ಥಿತಿ ಎಕ್ಕುಟ್ಟಿ ದರಿದ್ರ ಹಿಡಿದ್ಬಿಟ್ಟಿದೆ. ನಮ್ಮ ಮನೆಗಳು ಹಾಳಾಯ್ತಾವೆ. ಅವನಿಗೆ ಓಟ್ ಹಾಕ್ಬೇಕಂತೆ, ಇವನ್ಗೆ ಅವನು ಕಟ್ಟು ಅವನಿಗೆ ಹಾಲಿನ ಅಭಿಷೇಕ ಮಾಡ್ಬೇಕಂತೆ. ಹೇಳ ನಮ್ಮೂರಿಗೆ MP MLA ಬಂದ್ರೆ ಇವ್ರ ಕಾಸಲ್ಲಿ ಅವನಿಗೆ ಪಟಾಕಿ ಹೊಡಿಬೇಕಂತೆ. ಏನ್ ದರಿದ್ರ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ರಿ ನೀವೆಲ್ಲ. ವಾಪಸ್ ಪಾಯಿಂಟಿಗೆ ಬರೋಣ. ಈಗ ಡೈವರ್ಟ್ ಆಗ್ಬಿಟ್ಟಿದ್ವಿ. ಸೊ ಒಂದ್ ದಿನಕ್ಕೆ ಅಣ್ಣ ರಾತ್ರಿ ಬಂದು ಮಲ್ಕೊಂಡು ಎದ್ದೋಗಿ 30,000 ರೂಪಾಯಿ ಕೊಡೋನಿಗೋಸ್ಕರ ಇವತ್ತು ನಮ್ಮ ರೈತರ ಮೇಲೆ ಸಮಸ್ಯೆಗಳು ಶುರುವಾಗಿದೆ. HD ಕೋಟೆಗೆ ಎಷ್ಟು ಜನಸಂಖ್ಯೆ? ಇದು ಕೋಟೆಯವರು ಯಾರು ಅಣ್ಣ? ಯಾರಿದ್ದೀರಿ ಶಿವು? ಎಷ್ಟು ಜನಸಂಖ್ಯೆ? ಜನಸಂಖ್ಯೆ ಎಷ್ಟು? 2,10,000. ಆಯ್ತು. ಈಗ ಹೊಸದೊಂದು ರಾಗ ಶುರು ಮಾಡ್ಕೊಂಡವ್ರೆ. ಯಾರು? ಈ ನಮ್ಮ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಹೇಳಬೇಕಲ್ಲ. ರೆಸಾರ್ಟ್ ಓನರ್ಗಳು ಅವ್ರು ಇವ್ರೆಲ್ಲ ಕೇಳ್ಕೊಂಡು ಹೊಸದೊಂದು ರಾಗ ಶುರು ಮಾಡೋದು. ಏನು ಅಂದ್ರೆ, ಇಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಬಿಟ್ಟಿದ್ವಿ. ಇಲ್ಲಿ ಯಾರೋ ಹಸು ಹಾಲು ಕರೀತಿದ್ದೆ ರೆಸಾರ್ಟ್ಗೋಸ್ಕರ. ನಾನು ಮೊಸರಿಗೆ ಪಾರ್ಟಿ ಇದ್ದೆ ರೆಸಾರ್ಟ್ ಕೊಡೋಕ್ಕೋಸ್ಕರ. ರೆಸಾರ್ಟ್ ಮುಂಚೆ ನನ್ನ ಹಸು ಹಾಲು ಹುಲ್ ತಿನ್ನಿಸ್ಬಿಟ್ಟದೆ. ನಮ್ಮ ಹಸು ಮುನಿಸ್ಕೊಬಿಟ್ಟದೆ. ಹಾಲೇ ಕೊಡ್ತಿಲ್ಲ, ಕೆಚ್ಚಲ ಹತ್ರಕ್ಕೆ ಹೋದ್ರು. ನಮ್ಮ ಹುಡುಗರುಗಳೆಲ್ಲ ಬೇರೆ ಏನು ಕೆಲಸ ಇಲ್ದಿರ ಅಲ್ಲಿ ಕಳ್ಳೆಕಾಯಿ ಮಾಡ್ತವ್ರೆ ಅಂತ ಹೊಸ ರಾಗ ಶುರು ಮಾಡ್ಕೊಂಡು. ಈಗ ಶಿವಣ್ಣ ನೀವು ಎಷ್ಟು ಹೇಳಿ? 2 ಲಕ್ಷ 3 ಲಕ್ಷ? 2 ಲಕ್ಷ. ಇವರೆಲ್ಲ ಸೇರ್ಕೊಂಡು ರೆಸಾರ್ಟ್ ಅವ್ರಿಗೆ ಒಂದು 2,000 ಜನಕ್ಕೆ ಉದ್ಯೋಗ ಕೊಟ್ಟಿರ್ಬೋದಾ? ಅನ್ಕೊಳ್ರಪ್ಪ. ಈಗ ಒಂದ್ ಸ್ವಲ್ಪ ಅವ್ರಿಗೂ ಒಂದ್ ಸ್ವಲ್ಪ ನಾವು ಸಮರ್ಥಿಸ್ಬೇಕಲ್ಲಪ್ಪ ಬಚ್ಚೆ. 2,000 ಅನ್ಕೊಳ್ಳಿ. 2 ಲಕ್ಷದಲ್ಲಿ 2,000 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತಾನ? 1% ಆಯ್ತು ಅಷ್ಟೇ. 1%. 1% ಜನಕ್ಕೋಸ್ಕರ ನೀವು 99% ಜನಕ್ಕೆ ಸಮಾಧಿ ಕಟ್ಟಕ್ಕೆ ಹೊರಟಿದಿರಲ್ಲ. ನಿಮ್ಮ ಮನಸ್ಥಿತಿಗಳು ಹೆಂಗಿವೆ? ಆಯ್ತು ಹೋಗ್ಲಿ. ಕಟ್ಟಡಗಳು ಕಟ್ಕೊಂಡ್ ಬಂದವರಲ್ಲ ಅವ್ರು ಯಾರಾದ್ರೂ ಈ ಊರವರ? ನಮ್ಮೂರವರಲ್ಲ ಅಲ್ವಾ? ಅಷ್ಟಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ರೆ ಪಾಪ ಅವ್ರು ಎಲ್ಲೆಲ್ಲಿಂದ ತಂದು ಹಾಕ್ಬಿಟ್ಟಿರ್ತಾರೆ. ಸಾಲ ಮಾಡಿರ್ತಾರೋ ಅಥವಾ ಇನ್ನೇನೇನ್ ಮಾಡ್ತಕ್ಕ ಬಂದು ಹಾಕಿರ್ತಾರೋ ದುಡ್ಡು. ಈಗ ಅವ್ರು ಅನ್ಕೊಂಡು ಹಾಕಿದ ದುಡ್ಡಿಗೆ ದುಡ್ಡು ಬರ್ತಾ ಇಲ್ಲ ಈಗ ವಾಪಸ್. ಅದು ಅವ್ರ ಗಾಬರಿ. ನಿಮ್ಮ ಮನೆಗೆ ಹುಲಿ ಬಂದವರು ಸಾಯಿಸ್ಲಿಕ್ಕೆ, ಚಿರತೆ ಬಂದವರು ಸಾಯಿಸ್ಲಿಕ್ಕೆ, ಕರಡಿ ಆದರೂ ಸಾಯಿಸ್ಲಿ, ಅವ್ನಿಗೆ ಹಾಕ್ಬೇಕು. ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಹಾಕಿರೋ ದುಡ್ಡಲ್ಲಿ ಜನ ಬಂದು 20,000 30,000 ಕೊಟ್ಟು ಮಲಿಕ್ ಆಗಬೇಕು. ಆ ದುಡ್ಡಲ್ಲಿ ನಾನು ಹೆಂಡತಿ ಮಕ್ಕಳನ್ನ ದಪ್ಪ ಮಾಡಬೇಕು ಅಷ್ಟೇ ಅವನ ಉದ್ದೇಶ. ನಮ್ದು ಗ್ರಾಮ ದೇವತೆಗಳೆಲ್ಲ ಎಲ್ಲಿರೋದು? ಕಾಡಲ್ತಾನೆ. ನಮ್ ಗ್ರಾಮ ದೇವತೆಗೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡಕ್ ಹೋಗಕ್ಕೆ ಇವ್ರುಗಳದ್ದು ಪರ್ಮಿಷನ್ ತಗೋಬೇಕಂತ ನಾನು. ಇವ್ರು ಹೇಳಿದ್ರೆ ಪೂಜೆ ಮಾಡ್ಬೇಕಂತ, ಇವ್ರು ಹೇಳಿದ್ರೆ ಪೂಜೆ ಮಾಡಂಗಿಲ್ಲ ಅಂತ. ದೇವ್ರನ್ನೇ ನೋಡಂಗಿಲ್ವಂತೆ.
ನಮ್ಮ ರೈತರು ದನಕರ ಮೇಯ್ಸಕ್ಕೆ ಏನಾರ ಸ್ವಲ್ಪ ಹಂಗೆ ಮೇಯ್ಕೊಂಡು ಕಾಳೊಳಗಡೆ ಓಡಾಡ್ಬಿಟ್ರೆ ಇವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಹೋಗ್ಬಿಟ್ಟು ಕೇಸ್ ಹಾಕ್ತಾರಂತೆ. ಬದುಕಕ್ಕೋಸ್ಕರ ಕಟ್ಟಿಗೆ ತಗೊಬರಕ್ ಹೋದ್ರೆ ಇವ್ರ ನಮ್ಮ ಮೇಲೆ ಕೇಸ್ ಹಾಕ್ತಾರಂತೆ. ಗೊತ್ತಿಲ್ಲದ್ರೆ ಉತ್ಕೊಂಡು ಒಂದ್ 2 ಅಡಿ ಮುಂದೆ ಕೊಟ್ಟಬಿಟ್ರೆ ಕಾಡ್ ಕಡೆಗೆ ಒತ್ತುವರಿ ಅಂತ ಕೇಸ್ ಹಾಕ್ತಾರಂತೆ. ಆಯ್ತಪ್ಪ ಹಾಕಳಿ, ಪಾಪ ನಿಮಗೆ ಕಾನೂನು ಹೇಳ್ತಾ ಇದ್ದಲ್ಲ ಮಾಡಬೇಕು ಅಂತ, ಹಾಕಳಿ. ಆದ್ರೆ ನಿಮ್ದು ಇದೇ ಧೋರಣೆ, ಇದೇ ಕಾನೂನು ಅವ್ರ ಮೇಲೆ ಇರ್ಬೇಕಲ್ವಾ? ಅವನ ಮೇಲೆ ಸ್ಪೆಷಲ್ ಪ್ರೀತಿ ನಿಮ್ಗೆ? ನಮ್ಮ ತಹಸೀಲ್ದಾರ್ ಯಾವುದೋ ಒಂದು ಪತ್ರಕರ್ತರಿಗೆ ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, HD ಕೋಟೆ ತಹಸೀಲ್ದಾರ್. ಏನ್ ಹೇಳ್ತಾರೆ ಅಂದ್ರೆ, ನೋಡಿ ನೀವು ರೆಸಾರ್ಟ್ನ ಅಕ್ರಮ ಅನ್ಬೇಡಿ, ಯಾವ್ಯಾವ ರೆಸಾರ್ಟ್ಗಳು ಪರವಾನಗಿ ತಗೊಂಡು ಅಂದ್ರೆ ಲೈಸೆನ್ಸ್ ತಗೊಂಡು ಯಾವ್ಯಾವ ರೆಸಾರ್ಟ್ಗಳು ಮಾಡಿದ್ದಾರೆ ಅದೆಲ್ಲ ಸಕ್ರಮ. ಯಾವ್ಯಾವ ರೆಸಾರ್ಟ್